ಇತ್ತೀಚೆಗೆ ನಟ ದಿಲೀಪ್ ರಾಜನ್ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತ ಕೇಳಿ ದುಃಖ ಆಯ್ತು. ಇದಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ಇದೇ ರೀತಿ ಹೃದಯಾಘಾತದಿಂದ ತೀರ್ಕೊಂಡಾಗ ಹಲವಾರು ವಿಡಿಯೋಗಳು, ಹಲವಾರು ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಏನ್ ಮಾಡಬೇಕು, ಹೇಗೆ ಅಂತ. ಈ 2-3 ವರ್ಷಗಳ ಮಧ್ಯದಲ್ಲಿ ಬಹಳಷ್ಟು ಜನ ತೀರ್ಕೊಂಡ್ರು. ಆದ್ರೆ ವ್ಯವಸ್ಥೆನಲ್ಲಿ ಯಾವ ಬದಲಾವಣೆಗಳನ್ನ ಆಗಲಿಲ್ಲ. ಎಲ್ಲೋ ನನಗೆ ಅನ್ಸುತ್ತೆ, ಈ ಭಾರತದ ಸಮಾಜ ಪ್ರಖ್ಯಾತರು, ಅನುಕೂಲಸ್ಥರು ಅಥವಾ ಉಳ್ಳವರು ಏನು ಅವ್ರಿಗೇನಾದ್ರೂ ತೊಂದರೆ ಆಯ್ತು ಅಂದ್ರೆ ತಕ್ಷಣನೇ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಹೊರಗಡೆ ಬರ್ತಾರೆ, ಮಾತಾಡ್ತಾರೆ. ಹೃದಯಾಘಾತ ಹಿಂಗಾಗ್ತಾ ಇದೆ, ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಇವತ್ತಿಗೂ ನೀವು ಜಯದೇವ ಆಸ್ಪತ್ರೆ ಆಗ್ಲಿ ಅಥವಾ ಆ ರೀತಿ ಇನ್ನೊಂದು ಯಾವ್ದಾದ್ರು ಆಸ್ಪತ್ರೆಗೆ ಹೋದ್ರಿ ಅಂತಂದ್ರೆ ದಿನನಿತ್ಯ ಚಿಕ್ಕ ವಯಸ್ಸಿನಲ್ಲೇನೆ ಹೃದಯಾಘಾತದಿಂದ ತೀರ್ತಿರೋರು ಬಹಳಷ್ಟು ಜನ ಇದ್ದಾರೆ ಅಂತ ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ, ನಾನು ಹೃದಯ ತಜ್ಞ. ಒಂದು ವಿಷಯ ಹೇಳ್ತೀನಿ, ನೀವು ಇದು ಕ್ಯಾಲ್ಸಿಯಂ ಸ್ಕೋರು, ಕೊರೋನರಿ CCTA ಅಥವಾ ಬೇರೆ ಬೇರೆ ರೀತಿಯ ಪರೀಕ್ಷೆಗಳೆಲ್ಲ ಮಾಡಿಸ್ಕೊಂಡ ತಕ್ಷಣನೇ ನಿಮ್ಮ ಜೀವ ಉಳಿಯುತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಯಾವ ಖಾತ್ರಿನೂ ಇಲ್ಲ. ಹಾಗೇನೆ ಯೋಚನೆ ಮಾಡೋಣ, ಸರಿ ಆಯ್ತು, ಈ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮ್ಮಲ್ಲಿ ತೊಂದರೆ ಇದೆ ಅಂತ ಬಿಟ್ಟು ಗೊತ್ತಾಯ್ತು ಅನ್ಕೊಳ್ಳಿ. ಗೊತ್ತಾಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ಹೃದಯ ತಜ್ಞರ ಹತ್ರ ಹೋಗ್ತೀರಾ, ಅವ್ರು ನೋಡ್ತಾರೆ, ಬ್ಲಾಕೇಜ್ ಇದೆ, ಇವಾಗ ಇಲ್ಲಿ ಸ್ಟೆಂಟ್ ಹಾಕ್ಬೇಕು ಅಂತಾರೆ. ಬೇರೆ ಯಾವ್ದೊಂದು ಬಗ್ಗೆನೂ ಮಾತಾಡೋದು ಬೇಡ. ಇವಾಗ ಸ್ಟೆಂಟ್ ಹಾಕ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 3-5 ಲಕ್ಷ ಆಗುತ್ತೆ. ಬಹುಪಾಲು ಜನ ಇದ್ದಿದ್ದು 25,000-30,000 ದುಡಿಮೆನಲ್ಲಿ ಜೀವನ ಮಾಡ್ತಾ ಇರುವ ಒಂದು ಸಮಾಜ. ಅವರು ತಿಂಗಳಿಗೆ ಬಬ್ಬ ಉಳಿಸಿದ್ರು ಅಂತಂದ್ರೆ 2,500ದಿಂದ 5,000 ರೂಪಾಯಿ ಉಳಿಸ್ಬೋದು. ಸೊ ಈ 3-5 ಲಕ್ಷ ಅವರು ಉಳಿಸ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 100-120 ತಿಂಗಳು ಬೇಕಾಗ್ತದೆ. ಅಂದ್ರೆ 8-10 ವರ್ಷ ಬೇಕಾಗ್ತದೆ. ವ್ಯವಸ್ಥೆನಲ್ಲಿ ಯಾವ ರೀತಿಯ ಅನುಕೂಲನೂ ಇಲ್ಲ. ನೀವು ಇಷ್ಟೊಂದೆಲ್ಲ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಿಂದ ನಿಮಗೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಅನ್ನೋದು ಖಾತ್ರಿ ಇಲ್ಲ. ಪರೀಕ್ಷೆಗೋಸ್ಕರ ಇದ್ದಿದ್ದು 10-20 ಸಾವಿರ ಇದ್ದಿದ್ದು ಸುಮ್ಮನೆ ಚಲ್ತೀರಾ. ಅದು ಮಾಡ್ಕೊಂಡ ತಕ್ಷಣ ಇನ್ನೊಂದು 6 ತಿಂಗಳಲ್ಲಿ ತೊಂದರೆ ಆಯ್ತು ಅಂತಂದ್ರೆ ನಿಮ್ಮ ದುರಾದೃಷ್ಟ. ಸೊ ಇಲ್ಲಿ ಪರೀಕ್ಷೆಗಿಂತ ಮುಖ್ಯವಾಗಿ ವ್ಯವಸ್ಥೆ, ಸಮಾಜನ ಬದಲಾವಣೆ ಮಾಡೋದ್ರಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ದಯವಿಟ್ಟು ವಿಜ್ಞಾನಿಗಳಾಗ್ಲಿ, ವೈದ್ಯರಾಗ್ಲಿ, ಸಾಮಾಜಿಕ ಚಿಂತಕರಾಗ್ಲಿ, ನೀವೆಲ್ಲರೂ ಬರೀ ಈ ಟೆಸ್ಟ್ಸ್ ಮತ್ತೆ ಪರೀಕ್ಷೆಗಳನ್ನು ಮಾಡೋದನ್ನ ಅಷ್ಟೇ ವಿಡಿಯೋ ಮಾಡೋದನ್ನ ಬಿಟ್ಟು ನಮ್ಮ ಸಮಾಜದಲ್ಲಿ ಆರೋಗ್ಯ ವ್ಯವಸ್ಥೆಯಾಗಿ, ಶಿಕ್ಷಣನಾಗಿ ಯಾವ ರೀತಿ ನಾವು ಸುಭದ್ರತೆಯಿಂದ ಮಾಡಿಸ್ಬೋದು. ಅಷ್ಟೇ ಅಲ್ಲದೆ ಇವಾಗ ಜನರು ಆಸ್ಪತ್ರೆಗೆ ಹೋದ್ರು ಅಂತಂದ್ರೆ ಅವ್ರನ್ನ ಸರಿಯಾಗಿ ತಪಾಸಣೆ ಮಾಡುವ ವೈದ್ಯರು ನಮ್ಮಲ್ಲಿದ್ದಾರೆ ಅಂತ ಹೇಳಿ ನೋಡೋದು. ಟೆಸ್ಟ್ ಬರೆಯೋರು ಬಹಳ ಜನ ಇದ್ದಾರೆ, ಮಾತ್ರೆ ಬರೆಯೋರು ಬಹಳ, ಎಲ್ಲರೂ ಅದನ್ನೇ ಮಾಡ್ತಾರೆ. ಬಟ್ ಆದ್ರೆ ಹೋದ ತಕ್ಷಣ ನಿಮಗೆ ಸರಿಯಾಗಿ ತಪಾಸಣೆ ಮಾಡೋರು ಇರಬೇಕು. ತಪಾಸಣೆ ಮಾಡಿದಾದ್ಮೇಲೆ ಅದೇ ಒಳ್ಳೆ ರೀತಿಯ ಚಿಕಿತ್ಸೆ ಕೊಡೋರು ಇರಬೇಕು. ಇವಾಗ ನಾನೇ ನನ್ನ ಕೆಳಗಡೆನೆ ನಾನು ನೋಡ್ಕೊತಿರುವ 1-2 ಪೇಷಂಟ್ಸ್ ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಪೇಷಂಟ್ ಪಾಪ ಅವ್ರು ಯಾವ ರೀತಿಯ ತೊಂದರೆ ಇರಲಿಲ್ಲ. ಅವರು ಹೃದಯಾಘಾತದಿಂದ ಒಂದು ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ಹಾಕೋ ಸಮಯದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆದದ್ದನ್ನ ಸರಿಯಾಗಿ ಚಿಕಿತ್ಸೆ ಮಾಡ್ಕೊಳಕ್ಕಾಗ್ಲಿಲ್ಲ. ಸೊ ಆ ರೋಗಿ ಇವತ್ತಿಗೂ ಒಂದು ವೆಜಿಟೇಟಿವ್ ಸ್ಟೇಟ್ ಅಲ್ಲಿ ಬದುಕ್ತಾ ಇದ್ದಾರೆ. ಫ್ಯಾಮಿಲಿ ಇದ್ದಿದ್ದು ಕಂಪ್ಲೀಟ್ ಆಗಿ ಸಾಲದಲ್ಲಿ ಮುಳುಗೋಗಿದೆ. ಇಲ್ಲಿವರೆಗೆ ಆಲ್ಮೋಸ್ಟ್ ಒಂದು 60-70 ಲಕ್ಷ ಸಾಲ ಆಗಿದೆ. ಅವ್ರು ಇರೋಬ್ಬರು ಆಸ್ತಿ ಪಾಸ್ತಿ ತಾಳಿ ಎಲ್ಲ ಮಾರ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ಟೆಂಟ್ ಹಾಕೋದು, ಪರೀಕ್ಷೆ ಮಾಡೋದು ಮುಖ್ಯ ಅಲ್ಲ, ಗುಣಮಟ್ಟದ ವೈದ್ಯರು ಅಷ್ಟೇ ಅಲ್ಲದೆ ಸಂವೇದನಾಶೀಲತೆಯ ವೈದ್ಯರು, ಅದು ಮುಖ್ಯವಾಗಿರೋದು. ಸೊ ವ್ಯವಸ್ಥೆ ಬದಲಾವಣೆ ಮಾಡೋದಲ್ಲಿ ನೋಡೋಣ. ಇವಾಗಷ್ಟೇ ಮೊನ್ನೆ ಇನ್ನು ನೀವು ಕೇಳಿರ್ಬೇಕು, ಪ್ರಧಾನಮಂತ್ರಿ ಅವರು ಇದ್ದಿದ್ದು ಎಣ್ಣೆಗೋಸ್ಕರ ಅಡಿಗೆ ತೈಲ ಆಗಲಿ, ಅನಿಲ ಆಗಲಿ, ಅದನ್ನು ನೀವು ಯೋಚನೆ ಮಾಡಿ ಖರ್ಚು ಮಾಡಬೇಕು ಅಂತಂದಾಗ ಆರ್ಥಿಕ ಪರಿಸ್ಥಿತಿ ಹದೋಗೆಟ್ಟಿರುತ್ತೆ. ಸೊ ಶಿಕ್ಷಣದಿಂದ ಹಿಡಿದು, ಆರೋಗ್ಯ ವ್ಯವಸ್ಥೆಯಿಂದ ಹಿಡಿದು, ಆರ್ಥಿಕ ಪರಿಸ್ಥಿತಿ ಎಲ್ಲ ಹದಗೆಟ್ಟಿರ್ಬೇಕಾದ್ರೆ ನಮ್ಮ ಗಮನ ಯಾವ ಕಡೆ ಇರಬೇಕು ಅದನ್ನ ಮೊದಲು ಚರ್ಚಿಸೋಣ. ಧನ್ಯವಾದಗಳು.